ಕರ್ನಾಟಕದಲ್ಲಿ ಸಸ್ಯಾಹಾರಿಗಳಾಗಿದ್ದಾರಂದ್ರೆ ಏನ್ರಿ ಅವರು ಅವ್ರ ಮಾತುಗೆ ಬೆಲೆ, ಎಲ್ಲಿಂದ ಬಂತವ್ರಿಗೆ ಬೆಲೆ? ಧ್ಯಾನ, ಚಿಕ್ಕ ವಯಸ್ಸಿಂದ ಧ್ಯಾನ ಮಾಡಿದ್ದಾರೆ. ಬಸವಣ್ಣ ಬಸವೇಶ್ವರ ಆಗಿದ್ದಾರೆ. ಈಶ್ವರ ಅಂದ್ರೆ ಧ್ಯಾನ ಮಾಡೋದು. ಧ್ಯಾನಕ್ಕೆ ಮುಂಚೆ ಅವ್ರ ಹೆಸರೇನು? ಬಸವಣ್ಣ. ಧ್ಯಾನ ಆದ್ಮೇಲೆ ಬಸವೇಶ್ವರ. ಹೌದಾ? ಎಂಥ ಮಹಾನುಭಾವರವರು, ಮಹಾ ಆತ್ಮಗಳು. ನನ್ನ ಕೆಲಸ ಸುಲಭವಾಗಿ ಸ್ವಲ್ಪ, ಇನ್ನು ಉಳಿದಿದ್ದು 50 ಪಟ್ಟು ಎಲ್ಲರೂ ಸಸ್ಯಾಹಾರಿ ಆಗಬೇಕಂದ್ರೆ ನಾವು ಆ ಬಸವೇಶ್ವರ ಉಳಿದಿದ್ದು ಕೆಲಸ ನಾವು ಮಾಡಬೇಕು. ಎಲ್ಲರನ್ನ ನಾವು ಎಲ್ಲರಿಗೆ ಹೇಳಿ ಬದಲಾವಣೆ ಮಾಡಿಸ್ಬೇಕು. ಇದು ನಮ್ಮ ಧರ್ಮ. ನಮ್ಮ ಧರ್ಮ. ನಮ್ಮ ದೇಹದ ಒಳಗೆ ನಾಡಿ ಮಂಡಲಗಳಲ್ಲಿ ಕಾಯಿಲೆಗಳು ಉಳ್ಕೊಂಡಿರ್ತಾವೆ. ನಾವು ಧ್ಯಾನ ಮಾಡುವಾಗ ಏನಾಗುತ್ತೆ ಅಂದರೆ ಆ ಶಕ್ತಿಯೆಲ್ಲ ಒಳಗೋಗಿ, ಇವಾಗ ಒಂದು ಪೈಪ್ ಇದೆ, ಕಸ ಸಿಗಾಕೊಂಡಿದೆ, ಏನು ಮಾಡಬೇಕು? ನೀರು ಫೋರ್ಸ್ದಿಂದ ಹೊಡಿಬೇಕು. ಹೊಡೆದ್ರೆ ಏನಾಗುತ್ತೆ? ಆ ಕಸ ಎಲ್ಲ ಹೋಗ್ಬಿಡುತ್ತೆ. ನಮ್ಮ ದೇಹದ ಒಳಗೆ ಜನ್ಮ ಜನ್ಮದ ಕರ್ಮ ಅದು ಕಸ ಆಗಿದೆ. ಆ ನಾಡಿ ಮಂಡಲ ಅಂದರೆ ಅದನ್ನ ನರ, ಒಂದು ಟ್ಯೂಬ್, ಅದರಲ್ಲಿ ಸಿಗಾಕೊಂಡಿದೆ. ಧ್ಯಾನ ಮಾಡುವಾಗ ಏನಾಗುತ್ತೆ? ಅದೆಲ್ಲ ಹೊರಗೆ ಹೋಗಿರ್ತದೆ. ಆವಾಗ ಧ್ಯಾನ ಮಾಡುವಾಗ ನಮಗೆ ಎಲ್ಲ ಕಾಲು ನೋವು, ಕೈ ನೋವು, ಹೊಟ್ಟೆ ನೋವು, ತಲೆ ಭಾರ ಆಗೋದು, ದೇಹ ಭಾರ ಆಗೋದು, ದೇಹ ಹಗುರ ಆಗೋದು, ಎಲ್ಲ ಇರಿಟೇಷನ್ ಆಗೋದು, ಒಳಗೇನೋ ಓಡಾಡ್ದಂಗೆ ಫೀಲಿಂಗ್ ಆಗೋದು, ಒಳಗೆ ಬಿಸಿ ಆಗೋದು, ತಣ್ಣಗಾಗೋದು, ಇವೆಲ್ಲ ಏನು? ನಮ್ಮ ಕರ್ಮ ಕೊನೆ ಆಗಿ ಹೊರಗೆ ಹೋಗ್ತಾ ಇದೆ. ಔಷಧ ತಗೊಂಡ್ರೆ ಕಾಯಿಲೆ ಒಳಗೋಗಿ ನಿಮ್ಗೆ ತಾತ್ಕಾಲಿಕ ಉಪಶಮನ ಸಿಗುತ್ತೆ. ಧ್ಯಾನ ಮಾಡಿದ್ರೆ ಕಾಯಿಲೆ ಸಂಪೂರ್ಣವಾಗಿ ಬಿಡುಗಡೆ ಆಗಿ ಕಾಯಿಲೆ ವಾಸಿ ಆಗುತ್ತೆ. ಬಿ ಪಿ ಇರ್ಬೋದು, ಶುಗರ್ ಇರ್ಬೋದು, ಥೈರಾಯ್ಡ್ ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ಯಾವುದೇ ಇರಲಿ. ಅದಕ್ಕೆ ಧ್ಯಾನ ಮಾಡುವಾಗ ನಿಮ್ಗೆ ಎಷ್ಟು ನೋವು ಬಂದ್ರೇನು, ಏನಾದ್ರೇನು ಕಣ್ಣು ಬಿಡಬಾರ್ದು. ಕಣ್ಣು ಬಿಟ್ಟಿದ್ರೆ ಅಲ್ಲಿ ಟ್ರೀಟ್ಮೆಂಟ್ ನಿಂತವು. ಕಣ್ಣು ಮುಚ್ಚಿಕೊಂಡ್ರೆ ಟ್ರೀಟ್ಮೆಂಟ್ ನಡೀತಾ ಇರುತ್ತೆ. ಆ ನೋವು ಕಡಿಮೆ ಆಗೋವರೆಗೆ ನೀವು ತಾಳ್ಮೆದಿಂದ ಧ್ಯಾನ ಮಾಡಿದ್ರೆ ನೋವು ಹೋಗ್ಬಿಡುತ್ತದೆ. ಡಾಕ್ಟರ್ ಸರ್ಜರಿ ಮಾಡ್ತಾರೆ, ಸ್ಟಿಚಸ್ ಆಗ್ತವೆ. 7 ದಿನ ನೋವಿರಕ್ಕೆ ಇಲ್ವಾ? ಇರುತ್ತೆ ಇಲ್ವಾ? ಡಾಕ್ಟರ್ ತಾಳಕ್ಕಾಗಲ್ಲ, ಬಿಟ್ಟುಬಿಡಿ, ಸ್ಟಿಚಸ್ನ ತೆಗೆದುಬಿಡಿ ಅಂತಾರೆ. ಯಾಕೆ? 10 ಲಕ್ಷ ದುಡ್ಡು ಕಟ್ಟಿಲ್ಲ. ಅಲ್ಲಿ ನಿಮಗೆ ಸಾಧನೆ ಇದೆ. ಇಲ್ಲಿ ₹1 ಖರ್ಚಿಲ್ಲ. ಕಣ್ಣು ಬಿಡಬೇಡಪ್ಪ, ಪ್ರಾಣ ಹೋಗಲಿ, ಅದು ಹೋಗೋವರೆಗೆ ಧ್ಯಾನ ಮಾಡಿದ್ರೆ ಆಗಲ್ಲ. ಫ್ರೀ ಅಂದರೆ ಬೆಲೆ ಇಲ್ರಿ. ಕೊಟ್ಟರೆ ಬೆಲೆ ಇದೆ, ದುಡ್ಡು ಕೊಟ್ಟರೆ. ನಾನು ಧ್ಯಾನ ಮಾಡೋ ಬಿಸ್ನೆಸ್ ಮಾಡೋವಾಗ ಧ್ಯಾನಕ್ಕೆ ಬಂದಿದ್ದೀನಿ. ನಾನು ಯಾರನ್ನ ಕಸ್ಟಮರ್ ಬಂದರೆ, ಒಬ್ಬರೇ ಬಂದರೆ, ಅವರು ಎಲ್ಲ ವ್ಯಾಪಾರ ಆದಮೇಲೆ ಅವ್ರಿಗೆ ನಾನು ಧ್ಯಾನ ಹೇಳ್ಕೊಡ್ತಾ ಇದ್ದೆ. ಒಂದಿನ ಸಾಯಂಕಾಲ 6 ಗಂಟೆಗೆ ರಮೇಶ್ ಅಂತ TV ರಿಲೇ ಸ್ಟೇಷನಲ್ಲಿ ಅವ್ರು ಕೆಲಸ ಮಾಡ್ತಾಯಿದ್ರು. ನಮ್ಮ ಅಂಗಡಿಗೆ ರೆಗ್ಯುಲರ್ ಬಂದು ಏನು ಬೇಕೋ ತಗೊಂಡು ಹೋಗ್ತಾಯಿದ್ರು.